ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ವಿಚಾರಕ್ಕೆ ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ವ್ಯಂಗ್ಯವಾಡಿದ್ದಾರೆ. ಪ್ರಮಾಣ ಸ್ವೀಕರಿಸುವಂತಹ ದಿನದಿಂದಲೂ ಅಧಿಕಾರ ಹಂಚಿಕೆ ವಿಚಾರ ಪ್ರಾರಂಭವಾಗಿದೆ. ಯಾವ ಹೈಕಮಾಂಡ್ ಹೇಳಿದ್ರೂ ಕೂಡ ಅಷ್ಟೇ, ಯಾವ ಲೋ ಕಮಾಂಡ್ ಹೇಳಿದ್ರೂ ಕೂಡ ಅಷ್ಟೇ, ಯಾರು ನಿಲ್ಲಿಸ್ತಾ ಇಲ್ಲ ಅಂತ ಸಿಎಂ ಕಡೆಯವರು ಈಗ 5 ವರ್ಷ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಅವರ ಕಡೆಯವರು ಇಲ್ಲ ನಾವು ಅಂತಿದ್ದಾರೆ. ಇದರಲ್ಲಿ ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತಿಲ್ಲ ಅಂತ ಅನಿಸ್ತಾ ಇದೆ. ಹೈಕಮಾಂಡ್ಗೂ ಫುಲ್ ಸ್ಟಾಪ್ ಇಡೋಕೆ ಆಗ್ತಾ ಇಲ್ಲ. ಅಲ್ಲಿಯೂ 2 ಗುಂಪುಗಳಿವೆ. ಒಂದು ಗುಂಪು ಇವರ ಕಡೆ ಸಪೋರ್ಟ್ ಮಾಡುತ್ತೆ, ಮತ್ತೊಂದು ಗುಂಪು ಅವರ ಕಡೆ ಸಪೋರ್ಟ್ ಮಾಡ್ತಿದೆ ಅಂತ ಈಗ ಬೊಮ್ಮಾಯಿ ಅವರು ವ್ಯಂಗ್ಯವಾಡಿದ್ದಾರೆ. ಇನ್ನು ಸಮಸ್ಯೆ ಇರೋದೇ ಹೈಕಮಾಂಡ್ ಬಳಿ. ಇದು ಅವರ ಆಂತರಿಕ ವಿಚಾರ. ಅದರಿಂದಾಗಿ ಕರ್ನಾಟಕ ಆಡಳಿತ ದುರ್ಬಲ ಆಗ್ತಾ ಇದೆ. ಸಿದ್ದರಾಮಯ್ಯ ಮೊದಲಿನ ಹಿನ್ನೆಲೆಯನ್ನ ನೋಡಿದಾಗ, ಮೊದಲಿನಿಂದ ಕೂಡ ಅಧಿಕಾರ ಸಿಗದಿದ್ದಾಗ ಸಿಡಿದೆದ್ದಂತಹ ವ್ಯಕ್ತಿತ್ವ, ಈಗಲೂ ಆ ವ್ಯಕ್ತಿತ್ವ ಗಟ್ಟಿಯಾಗಿ ಇದೆಯೋ ಅಥವಾ ಕಾಂಪ್ರಮೈಸ್ ಸಿದ್ದರಾಮಯ್ಯ ಅನ್ನೋದರ ಮೇಲೆ ಈಗ ಮುಂದಿನ ನಿರ್ಧಾರವಾಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ರಾಜ್ಯ ಸರ್ಕಾರದ ವಿರುದ್ಧ ಬೊಮ್ಮಾಯಿ ಅವರು ಗುಡುಗಿದ್ದಾರೆ. ನಾವಿದ್ದಾಗ 8,000 ಕೋಟಿಯನ್ನ ಡ್ರೈನೇಜ್ ಕ್ಲೀನ್ಗೆ ಕೊಟ್ಟಿದ್ವಿ. ಈಗ ಸರ್ಕಾರದಲ್ಲಿ ಆ ಕೆಲಸಗಳು ನಿಂತಿವೆ. ಗ್ರೇಟರ್ ಬೆಂಗಳೂರು ಮಾಡಿರುವುದು ರಾಜಕೀಯ ಲಾಭಕ್ಕೆ. ಬಿಜೆಪಿಯ ಪ್ರಬಲವಾದ ಕ್ಷೇತ್ರಗಳನ್ನ ವಿಂಗಡಣೆ ಮಾಡಬೇಕು ಮತ್ತು ಮೀಸಲಾತಿ ಮೂಲಕ ಈಗ ಅಧಿಕಾರಕ್ಕೆ ಬರುವಂತಹ ಹುನ್ನಾರ ಇದೆ ಅಂತ ಆರೋಪಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.